ಬಾರೋ, ಒಂದು ಲಾಟ್ರಿ ಟಿಕೆಟ್ ಕೊಡ್ಲಾ? ನಿನ್ನೆ ರಾತ್ರಿ ಕಳಶ ಬೇರೆ ಹೊತ್ತಿದ್ಯಲ್ಲ, ನಿಂಗೆ ಲಾಟ್ರಿ ಖಂಡಿತ ಹೊಡೆಯುತ್ತೆ. ನನ್ನ ಅದೃಷ್ಟ ಚೆನ್ನಾಗಿದೆ, ದೇವರಿಂದಾನೇ ನಾನು ಚೆನ್ನಾಗಿದ್ದೀನಿ. ಎಷ್ಟಿದಕ್ಕೆ? 40 ರೂಪಾಯಿ. ಶಂಕರ್, ಈ ಲಾಟ್ರಿ ನಿಂಗೋಸ್ಕರ ತಗೋತಾ ಇದ್ದೀನಿ. ನನಗೋಸ್ಕರನಾ? ಲಾಟ್ರಿ ಹೊಡಿತು ಅಂದ್ರೆ ಈ ಟೇಪ್ ರೆಕಾರ್ಡರ್ ದುಡ್ಡನ್ನ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ಕೋ. ಯಾರ್ದು? ನಂದು ಕಣೋ. ನಂಗೋಸ್ಕರನಾ? ಮೊದಲು ಅದ್ರಲ್ಲಿ ಏನಿದೆ ಅಂತ ನೋಡು. ನಿನ್ನ ಅಂಗಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅಂತೂ ಇರ್ಲೇಬೇಕಲ್ವಾ? ಇದು ಸೂಪರ್ ಆಗಿದೆ. ನಿಮ್ ಮಿಲಿಟರಿ ಅವ್ರಿಗೆ ಟಿವಿಗಿಂತ ಇದೇ ಇಷ್ಟ ಕಣೋ, ಫೇವರೇಟ್ ಇದು ಅವ್ರಿಗೆ. ನೀನ್ ಏನ್ ಹೇಳಕ್ ಹೋದೆ? ನಾನು ಆರ್ಮಿ ಅವನಾ? ಹಾ. ಅಣ್ಣ 5 ಲೈಟ್ರ್ ಕೊಡಿ. ಹಾ, ಕೊಡ್ತೀನಿ. ಒಂದು ಲಾಟ್ರಿ ಟಿಕೆಟ್ ಕೊಡ್ಲಾ? ಅಯ್ಯೋ ಮಹಾಲಕ್ಷ್ಮಿ ಲಾಟ್ರಿ ಇದು. ಲೇ, ದುಡ್ಡು ಕೊಡೋ. ತಗೋ, ಉಳ್ದಿ ಚಿಲ್ರೆ ತಗೋ. ಈ ಹುಡುಗರು ಸಿಗರೇಟ್ ಯಾಕೆ ತಗೊಳ್ಳಿಲ್ಲ ಗೊತ್ತಿಲ್ಲ. ಯಾವಾಗ್ಲೂ ಇವ್ರು ಲೈಟ್ರ್ ತಗೊಳಕ್ಕೆ ಬರ್ತಾರೆ. ಇವ್ರು ಯಾವಾಗ್ಲೂ ಆ ಬ್ರಿಡ್ಜ್ ಹತ್ರನೇ ಕೂತ್ಕೋತಾರ. ಇವ್ರು ನಮ್ಮ ಊರಲ್ಲಿರಕ್ ಲಾಯಕ್ಕಿಲ್ಲ ಬಿಡೋ. ತುಂಬಾ ಪೊರ್ಕಿಗಳು ಇವರು. ಯಾರನ್ನ ಕಂಡ್ರು ಎದ್ರುಕೊಳ್ಳಲ್ಲ. ಇವ್ರು ಬರೀ ಕೆಟ್ಟ ಕೆಲ್ಸನೇ ಮಾಡ್ತಾ ಇರ್ತಾರೆ. ದಿನ ಪೂರ್ತಿ ಹರಟೆ ಹೊಡಿತಾ ಇರ್ತಾರೆ. ಅಷ್ಟೇ ಅಲ್ದೆ ಅವ್ರ ಅಪ್ಪ ಅಮ್ಮಂಗೂ ಎದ್ರುಕೊಳ್ಳಲ್ಲ ಇವರು. ಹೋದ್ವಾರ ಇವರು ಬೆದ್ರಿಕೆ ಹಾಕಕ್ ಬಂದಿದ್ರು. ಇವರಲ್ಲೊಬ್ಬ ಹುಡುಗ ಪೊಲೀಸ್ ಅಪ್ಪನ ಮಗ ಬೇರೆ, ರೂಪೇಶ್ ಅವನ ಹೆಸರು. ನೋಡು, ಸರ್ವೇಶ್ ಬರ್ತಿದ್ದಾನೆ. ಕಾಣ್ತಾ ಇದೆ. ಮಾಲ್ ಸಿಗ್ತಾ ಇಲ್ವಾ? ಬಂದಿದ್ದೀನಿ ಅಂದ್ರೆ ಸಿಕ್ಕಿದೆ ಅಂತ ತಾನೆ. ಎಷ್ಟು ತಂದಿದ್ಯಾ? 30 ಪ್ಯಾಕೆಟ್ ತಂದಿದ್ದೀನಿ. ತೋರ್ಸು. ಹೊಸ ಮಾಲ್ ಇದು, ಹೊರಗಡೆ ಇದಕ್ಕೆ ತುಂಬಾ ಡಿಮ್ಯಾಂಡ್. ಓ, ಹೊಸ ಮಾಲಾ? ಹುಷಾರು, ಇದು ಸ್ಟ್ರಾಂಗ್ ಇರುತ್ತೆ. ಅದೇನಾದ್ರೂ ಸರಿ, ಸರ್ವೇಶ್ ನಮಗ್ ಮಾಲ್ ಮಾತ್ರ ತಂದೆ ತರ್ತಾನೆ. ಸರಿಯಾಗಿ ಹೇಳ್ದೆ ಕಣೋ. ಪರವಾಗಿಲ್ಲ ಬಿಡು. ಇದನ್ನ ಹೊಸ ಹುಡುಗಿರಿ ಕೊಡ್ಬೇಡ, ತುಂಬಾ ಸ್ಟ್ರಾಂಗ್ ಇದು. ತುಂಬಾ ಸ್ಟ್ರಾಂಗ್ ಮಾಲ್ ಇದು. ಸರಿಯಾದ ಜನಕ್ಕೆ ಕೊಡದೇ ಇದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಪ್ರಿನ್ಸ್ ಮತ್ತೆ ರೂಪೇಶ್. ನಿಂತ್ಕೊಡೋ. ನಿಲ್ಲು. ಏಯ್, ನಿಲ್ಸು. ಪ್ರಿನ್ಸ್, ಯಾಕಿಷ್ಟು ಲೇಟ್ ಆಯ್ತು? ಅಯ್ಯ, ಬಂದಿದೀವಿ ತಾನೆ. ಅಲ್ಲೇನಾದ್ರೂ ಆಯ್ತಾ? ಅಯ್ಯೋ, ಅವನು ವಾಪಸ್ ಬಂದಿದ್ದಾನಲ್ಲ. ಶಂಕರ್ ಶಾಪ್ ಹತ್ರನೇ ಇದ್ದ. ಲಾಸ್ಟ್ ಟೈಮ್ ಏನಾಯ್ತು ಅಂತ ಗೊತ್ತಿದೆ ತಾನೆ? ಅವ್ನು ನಿಮ್ಮನ್ನ ನೋಡ್ದಾ? ಅವ್ನು ನಮ್ಮನ್ನ ಗುರಾಯಿಸ್ತಾ ಇದ್ದ. ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಏನೋ ನಾಗ, ಯಾರೋ ಅವನು? ಅದೇ ಮಿಲಿಟರಿ ಅವನು. ಹಬ್ಬಕ್ಕೆ ಅಂತ ಬಂದಿದ್ದಾನೆ. ನಾವು ಸ್ವಲ್ಪ ದಿನ ಸುಮ್ಮನಿರ್ಬೇಕು. ಸರಿ, ನಾನು ಹೊರಡ್ತೀನಿ. ಸರಿ. ನಾಗ, ಸಂಜೆ ಸಿಗೋಣ. ಶಾಪ್ ಕಡೆ ಬಂದ್ಬಿಡು. ದುಡ್ಡು ತರೋದ್ ಮರಿಬೇಡ. ಅದೇ. ನಮಸ್ಕಾರ ಮೇಡಮ್ ಅವರೇ. ಎಲ್ಲ ಸರಿಯಾಗಿದೆ ಅಲ್ವಾ? ಹಾ. ನಿಮ್ ಮಗಳು ಪೊಲೀಸ್ ಆಗ್ತಿದ್ದಾಳೆ ಅಂತ ಕೇಳ್ಪಟ್ನಲ್ಲ? ಹಾ, ಹೆಸರೇನೋ ಲೀಸ್ಟ್ ಅಲ್ಲಿ ಇದೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮೇಡಮ್ ಅವರೇ, ಶಫಿಗೆ ಬೇಗ ಮದ್ವೆ ಮಾಡಿಸ್ಬಿಡಿ. ಇವತ್ತು ಅವ್ನು ಯಾವ ಪೊಸಿಷನ್ ಅಲ್ಲಿ ಇದಾನೋ ಅದ್ರ ಬಗ್ಗೆ ಊರಿನವರಿಗೆ ಹೆಮ್ಮೆ ಇದೆ. ಅದಕ್ಕಿನ್ನೂ ತುಂಬಾ ಟೈಮ್ ಇದೆ ಬಿಡಿ. ಹಾ, ಅದೇನೋ ನಿಜ ಬಿಡಿ. ಮೇಡಮ್ ಅವ್ರೆ, ಇದನ್ನ ಒಳಗಡೆ ಕೊಟ್ಟು ಇದನ್ನ ನಿಮಗ್ ಕೊಡೋದ್ರಲ್ಲೂ ಒಳಗ್ ಕೊಡೋದ್ರಲ್ಲೂ ತುಂಬಾ ವ್ಯತ್ಯಾಸ ಇದೆ. ನಮ್ ಕುಟುಂಬ ಇವಾಗ ತುಂಬಾ ದೊಡ್ಡ ತೊಂದ್ರೆಲಿದೆ. ಮಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ. ಕಡೆ ಪಕ್ಷ ವೀಲ್ ಚೇರ್ ಆದ್ರೂ ಸರಿ ಮಾಡಿಸ್ಕೊಡಿ. ಇವರು ನಮ್ ಕುಂಡುಮೋಳ್ ಶೆಟ್ಟಿ ಅವ್ರಮ್ಮ. ಓ, ಇವ್ರ ಮಗಳಿಗೆ ವೀಲ್ ಚೇರ್ ಮಾಡಿಸ್ಕೊಡ್ತೀಯಾ? ನೀವೇನ್ ಯೋಚನೆ ಮಾಡ್ಬೇಡಿ ಅಕ್ಕ, ನಾನ್ ಶಂಕರ್ಗೆ ಹೇಳಿದ್ದೀನಿ. ಸರಿ, ನಡಿಯಮ್ಮ. ಬರ್ತೀನಿ ಮೇಡಮ್. ಸರಿ, ನಾನು ಹೊರಡ್ತೀನಿ. ಸರಿ. ನಾನು
ಯಾವಾಗ್ಲೂ ನಿನ್ ಮದ್ವೆ ಬಗ್ಗೆ ಮಾತಾಡಿದ್ರು ನೀನ್ ಏನು ಹೇಳೋದೇ ಇಲ್ವಲ್ಲ ಶಫೀಕ್. ಅಮ್ಮ ಸ್ವಲ್ಪ ದಿನ ಅಷ್ಟೇ ಊರಿಗೆ ಬಂದಿರೋದು, ನಾಳೆನೇ ಕೆಲಸ ಬಿಡ್ಲಾ? ಪ್ರತಿ ಸಲ ಬಂದಾಗ್ಲೂ ಇದೇ ಉತ್ತರ ಕೊಡ್ತೀಯ. ಏನಾದ್ರೂ ಸರಿ, ಈ ಸಲ ನಿನ್ ಮಾತನ್ನ ನಾನ್ ಕೇಳಲ್ಲ. ನೀವು ನನ್ನ ಏನು ಕೇಳ್ಬೇಡಿ, ಅದೇನ್ ಮಾಡ್ಬೇಕು ಅಂತಿದ್ರು ಮಾಡಿ. ನಿನ್ನನ್ನ ಯಾರ್ ಕೇಳ್ತಾ ಇದಾರೆ? ಅಮ್ಮ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಇಲ್ಲೇನ್ ನಡೀತಿದೆ ಶಫಿ? ಅಯ್ಯೋ ತಿತುವಜ್ಜಿ, ನಿಮ್ಗಿದ ಅರ್ಥ ಆಗಿಲ್ಲ. ಸುಮ್ನೆ ನೀವು ವಟವಟ ಮಾತಾಡ್ಬೇಡಿ. ಸಮೀರಾಗೆ ಪೊಲೀಸ್ ಕೆಲಸ ಸಿಕ್ಕಿದೆ. ಬೇಡ 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 ಬೇಡ, ನಮ್ಮ ವಂಶದಲ್ಲಿ ಯಾವ ಹುಡುಗಿನ ಹೊರಗಡೆ ಹೋಗಿ ಕೆಲಸ ಮಾಡಿಲ್ಲ. ಇದು ನಿಮ್ಗೆ ಯಾರು ಹೇಳಿದ್ದು? ಈಗಿನ ಕಾಲದಲ್ಲಿ ಯಾವುದೇ ಕೆಲ್ಸ ಆದ್ರೂ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಲ್ಲ. ಅದು ಅಲ್ಲದೆ SI ಪೋಸ್ಟ್ ತುಂಬಾ ಒಳ್ಳೇದು. ಅಪ್ಪ, ಈ ಪೊಲೀಸ್ ಅಥವಾ ಮಿಲಿಟರಿ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ಅವರಿಂದಾನೇ ದೇಶ ಸುರಕ್ಷಿತವಾಗಿರೋದು. ಇದರಿಂದ ಸೊಸೈಟಿಲಿ ಮರ್ಯಾದೆ ಜಾಸ್ತಿ ಆಗುತ್ತೆ. ಸಮೀರಾ, ನೀನ್ ಪೊಲೀಸ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ಯಾ ಅಲ್ವಾ? ಈಗ ಮುಂದಿನ ಪ್ರಿಪರೇಷನ್ ಮಾಡ್ಕೋ. ಇದ್ರ ಬಗ್ಗೆ ನಿನ್ ತೀರ್ಮಾನ ಏನು? ಎಷ್ಟಾದ್ರೂ ನೀನು ಅವಳ ಗಂಡ ಅಲ್ವಾ? ಸರಿ, ಅದ್ ವ್ಯಕ್ತಿಗೆ ಕೇಳ್ತಿದ್ದೀರಾ? ಹಾ, ಶಫಿ ಮಾತನ್ನ ನಾನು ಒಪ್ತೀನಿ. ಸಮೀರಾ ಅಂತೂ ಪೊಲೀಸ್ ಸರ್ವಿಸ್ಗೆ ಹೋಗ್ಲೇಬೇಕು. ಏನೇ ಹೇಳು, ಆದ್ರೆ ನಾನಂತೂ ಅದನ್ನ ಒಪ್ಪ. ಹಾಗಾದ್ರೆ ನಿಮ್ಮ ಆಸೆ ಏನು? ಒಂದ್ ವೇಳೆ ಇವನ್ ನನ್ ಜೊತೆ ಸೇರ್ಕೊಂಡು ಬಿರಿಯಾನಿ ಬಿಸ್ನೆಸ್ ನ ಮುಂದುವರಿಸಿದ್ರೆ ಆಗ ನಾನು ಇವನ್ ಹೇಳಿದ್ದನ್ನ ಒಪ್ತಾ ಇದ್ದೆ ಶಂಕರ್. ಇಲ್ಲ ಅಂದ್ರೆ ನಾನು ಒಪ್ಪಲ್ಲ. ನೀವ್ ಹೀಗೆ ಹೇಳ್ತೀರಾ ಬಿಡಿ. ಈ ಬಿರಿಯಾನಿ ಬಿಸ್ನೆಸ್ಗೆ ಗಲ್ಫ್ ಕಂಟ್ರಿ ಒಳಗೆ ಎಷ್ಟು ಡಿಮಾಂಡ್ ಇದೆ ಅಂತ ಗೊತ್ತಾ ನಿನ್ಗೆ? ಶಫೀಕ್, ಇದನ್ ಮಾಡೋಕೆ ತಲೆ ಬೇಕು, ತಲೆ. ಆದ್ರೆ ನಿನ್ಗಂತೂ ಬಾರ್ಡರ್ಗೆ ಹೋಗಿ ಶತ್ರುಗಳ ಜೊತೆ ಹೋರಾಡೋದು ಇಷ್ಟ ಬಿಡು. ನಿನಗಂತೂ ಏನ್ ಮಾಡಕ್ಕೂ ಆಗಿಲ್ಲ, ಇವನಾದ್ರೂ ಮಾಡಕ್ ಬಿಡು. ತಿತ್ತು, ನೀನ್ ಹೊರಡು ಇಲ್ಲಿಂದ. ಮಧ್ಯೆ ಬಾಯಿ ಹಾಕಿ ಮಾತಾಡ್ತಾನೆ ಇರ್ತಾಳೆ. ಸಮೀರಾ, ಅಜ್ಜಿ ಮಾತ್ಗೆ ನಿನ್ ತಲೆ ಕೆಡ್ಸ್ಕೋಬೇಡ. ನಿನ್ನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ನೋಡೋದೇ ನನ್ನ ಆಸೆ ಆಗಿದೆ. ಅಮ್ಮ ಸರಿಯಾಗಿ ಹೇಳಿದ್ರು ನೋಡು. ಇರು, ನಾನ್ ಚಿಕನ್ ತರ್ತೀನಿ. ಸಮೀರಾ ಸೆಲೆಕ್ಟ್ ಆದ ಖುಷಿನ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ಈ ಸಲ ಬಿರಿಯಾನಿ ನಾನ್ ಮಾಡ್ತೀನಿ, ನಿಮ್ಗಿಂತ ಚೆನ್ನಾಗೇ ಮಾಡ್ತೀನೇನೋ. ನಮ್ಮ ಮಾವಂದ್ರೆಲ್ಲ ನರ್ಕಕ್ಕೆ ಹೋಗ್ತಾರೆ. ಅದೇ ಖುಷಿಲಿ ಕುಡಿತಿದ್ದೀನಿ. ನಮ್ಮ ಅಮ್ಮಂಗೆ ಮೋಸ ಮಾಡಿ ಇಡೀ ಆಸ್ತಿನ ಅವ್ರ ಹೆಸರಿಗೆ ಬರ್ಸ್ಕೊಂಡ್ರು. ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಸುಮ್ಮನೆ ಇರು ಶಂಕರ್. ಶಫೀಕ್ ಪುಟ್ಟ, ನೀನಾದ್ರೂ ಅವ್ನಿಗೆ ಹೇಳು, ಮದ್ವೆ ಆದ್ರೂ ಮಾಡ್ಕೊಳ್ಳಿ. ಅದೊಂದು ಕಮ್ಮಿ ಇತ್ತು ನೋಡು. ನನ್ ಗಂಡ ನನ್ನನ್ ಬಿಟ್ಟು ಹೋದ್ನಲ್ಲ, ಅದಕ್ಕೆ ಶಂಕರಣ್ಣ ಹೀಗೆ ಹೇಳ್ತಿದ್ದಾನೆ. ಅದಕ್ಕೆ ನಮ್ಮ ಅಣ್ಣಂಗೆ ಮದ್ವೆ ಅನ್ನೋ ಪದ ಕೇಳಿದ್ರಾಗಲ್ಲ. ನೋಡು, ಶಾಲೂನು ಬಂದ್ಬಿಟ್ಲು. ಹಾಸ್ಟೆಲ್ ಅಲ್ಲಿ ಇರ್ತಾಳೆ, ಪ್ರತಿ ವಾರನೂ ಇಲ್ಲಿಗೆ ಬರ್ತಾಳೆ. ನೀನ್ ಏನ್ ಓದ್ತಾ ಇದ್ಯಾ? ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಯಾವ ಕಂಪ್ಲೀಟ್ ಮಾಡಿದೆ? ಅಮ್ಮ, ಫಿಶ್ ಕರಿ ತಿನ್ಬೇಕು, ಬೇಗ ತಂದ್ಕೊಡ್ತೀಯಾ? ಪುಟ್ಟ ಶಾಲಿನಿ, ಸ್ವಲ್ಪ ಫಿಶ್ ಕರಿ ತಗೊಂಡ್ ಬಾ. ನಂಗ್ ತಲೆನೋಯ್ತಿದೆ, ನಾನ್ ತರೋಕಾಗಲ್ಲ. ಏನಾಯ್ತು ಅವಳಿಗೆ? ಏನ್ ಕೆಲ್ಸ ಹೇಳಿದ್ರು ಏನಾದ್ರೂ ಒಂದ್ ನೆಪ ಹೇಳ್ತಾಳೆ. ಈ ಹುಡುಗಿ ಕತೆ ಏನಾಗುತ್ತೋ ಗೊತ್ತಿಲ್ಲ. ತುಂಬಾ ಸೋಂಬೇರಿ ಅವಳು. ಶಾಲು ಏನ್ ಹೇಳ್ತಾಳೋ ಏನ್ ಮಾಡ್ತಾಳೋ ಏನೋ ಅರ್ಥನೇ ಆಗಲ್ಲ. ಅಯ್ಯೋ ದೇವ್ರೇ, ಇವಳಿಗೇನಾಗುತ್ತೋ ಏನೋ. ಮಿಲಿಟ್ರಿ ಸೇರ್ಕೋತೀನಿ ಅಂತ ಹೇಳಿ ಇವನ್ ಸ್ಕೂಲಲ್ಲಿ NCC ಮೇಷ್ಟ್ರ ಹಿಂದೆ ಅಲಿತಾ ಇದ್ದ. ಆದ್ರೆ ಇವನ್ ಹಣೆಯಲ್ಲಿ ಕಿರಾಣಿ ಅಂಗಡಿಲಿ ಕೂತ್ಕೋತಾನೆ ಅಂತ ಬರ್ದಿತ್ತು. ಏನ್ ಕರ್ಮ ನೋಡಮ್ಮ. ನಾನೇನಾದ್ರೂ ಮಿಲಿಟರಿಲಿ ಇದ್ದಿದ್ರೆ ಪಾಕಿಸ್ತಾನದಲ್ಲಿ ಮುಳೆ ಮುರಿತಿದ್ದೆ. ನಂಗೆ ಕುಡಿಯೋಕೇನೋ ಸಿಗ್ತಾ ಇದೆ, ಆದ್ರೆ ತಿನ್ನೋಕಂತ ಏನು ಸಿಗ್ತಿಲ್ಲ. ನಂಗನ್ಸುತ್ತೆ ನಾವ್ ಈ ದೇಶಕ್ಕೆ ಅವಶ್ಯಕತೆನೇ ಇಲ್ಲ. ನೀನು ನಿಮ್ಮ ಅಪ್ಪಂಗ್ ಬಿರಿಯಾನಿ ಮಾಡೋದು ಸಹಾಯ ಮಾಡೋದಲ್ಲ? ನಾನ್ ಸುಮ್ನಿರಲ್ಲ. ಬಿರಿಯಾನಿ ಮಾಡಕ್ ಇಲ್ಲ, ಇವಾಗ ಹೋಗೋದಿಲ್ಲ. ಅವ್ರ ಬಿರಿಯಾನಿ ರೆಸಿಪಿ ಊರಲ್ಲಿರೋ ಯಾರಿಗಾದ್ರೂ ಗೊತ್ತಾಗೋದು ಅವ್ರಿಗೆ ಇಷ್ಟ ಇಲ್ಲ. ಚಿಕ್ಕಪ್ಪನಂತೂ ಸುಮ್ನೆ ಇರಕ್ ಬಿಡಬಾರ್ದು. ನನ್ ಫ್ರೆಂಡ್ ಉಮರ್ ತಂಗಿದು ಮದ್ವೆ ಇದೆಯಲ್ಲ ಮುಂದಿನ ವಾರ. ಕ್ಯಾಟ್ರಿಂಗ್ ಕೆಲ್ಸ ಇವ್ರಿಗೆ ಕೊಡ್ಸೋಣ ಬಿಡು. ಅವ್ರನ್ನ ಚೆನ್ನಾಗಿ ಗೊತ್ತು. ಜಿಮ್ಮಲ್ಲಿ ತುಂಬಾ ಸಲ ಬಿಟ್ಬಿಡ್ತೀನಿ. ಜಿಮ್ಮಲ್ಲ, ಅವ್ರು ಜಿಮ್ಗೂ ಹೋಗ್ತಾರ? ಈ ಕಾಲದಲ್ಲಿ ಯಾರ್ದಾನೆ ಜಿಮ್ಗೆ ಹೋಗಲ್ಲ. ಹೋಗ್ ಬರ್ತಿರ್ತೀರ ಆಗಾಗ. ಅಯ್ಯೋ, ಸ್ವಲ್ಪ ಫಿಶ್ ಕರಿ ತಗೊಂಬ. ಹೋಗು ಅಂದೆ, ಹೋಗು ತಗೊಂಬ, ಹೋಗು. ಅಮ್ಮ, ನಿಂಗೂ ಒಂದು ಪೆಗ್ ಹಾಕ್ಲಾ? ಬಾಯ್ ಮುಚ್ಚು. ಓಕೆ. ಶಫೀಕ್, ಸ್ವಲ್ಪ ಅಲ್ಲೇ ನಿಂತ್ಕೋ. ಅಯ್ಯೋ ಕೇಳಿಲಿ, ನಿಂಗೊಂದು ಸೀಕ್ರೆಟ್ ಶೇರ್ ಮಾಡಬೇಕು. ಅದೇನಂದ್ರೆ ಈಗ ನಿನ್ ಜೊತೆ ಮಾತಾಡ್ಬೇಕು. ನೈನಾ ಫಾತಿಮಾ, ಅವಳು ನಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಳೆ. ತುಂಬಾ ಸ್ಮಾರ್ಟ್ ಅವಳು, ನೋಡಕ್ಕೂ ಚೆನ್ನಾಗಿದ್ದಾಳೆ. ಇನ್ನೊಂದು ಮದ್ವೆ ಆಗ್ಬೇಕು ಅಂತಿದ್ದೀರಾ? ತಮಾಷೆ ಮಾಡ್ಬೇಡ ಕಣ. ಏಯ್, ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ. ಶಫೀಕ್, ನಮ್ ಚಿಕ್ಕಪ್ಪನ ದೊಡ್ಡ ಮಗಳಿದ್ದಾಳಲ್ಲ, ಅವಳು ಮದ್ವೆಗೆ ಇವರು ಬಂದಿದ್ದಾರೆ. ಈಗ ಅವರು ನಮ್ಗೆ ತುಂಬಾನೇ ಮರ್ಯಾದೆ ಕೊಡ್ತಾರೆ. ನೀನೊಂದು ಕೆಲಸ ಮಾಡು, ಒಂದಿನ ನಮ್ಮ ಸ್ಕೂಲಿಗೆ ಬಂದ್ಬಿಡು. ನನ್ನನ್ನು ಮೀಟ್ ಆಗೋಕ್ ಬಂದೆ ಅಂತಲೇ ಹೇಳು. ಮಿಕ್ಕಿದ ವಿಷಯನ ನಾನು ಶಂಕರ್ಗೆ ಹೇಳಿದ್ದೀನಿ. ಇಲ್ಲಿ ಕೇಳು, ನಾವು ಈ ಕಡೆ ಹೋಗೋಣ.
ಯಾವ ಕಡೆ ಹೋಗೋಣ? ಮಸೀದಿ ಕಡೆ. ಸರಿ ಬಿಡು, ನಾ ಹೋಗ್ತೀನಿ, ನೀನ್ ಹೋಗು. ಶಫೀಕ್ ಸ್ಕೂಲಿಗೆ ಬಂದ್ಬಿಡು. ಓಕೆ. ಶಂಕರ ಒಂದ್ ಕಟ್ ಬೀಡಿ ಕೊಡ. ನಾನ್ ನಿಮಗ್ ಬೀಡಿ ಕೊಡಲ್ಲ. ನಾನ್ ನಿಮಗ್ ಬೀಡಿ ಕೊಟ್ರೆ ಶಫೀರ್ ನನ್ನ ಸಾಯಿಸ್ತಾನೆ. ನೀನ್ ನನ್ಗೊಂದ್ ಬೀಡಿ ಕೊಟ್ರೆ ಮನೇಲಿರೋನ್ಗೆ ಹೇಗ್ ಗೊತ್ತಾಗುತ್ತೆ? ಅವನಿಗೆ ಗೊತ್ತಾಗಿಲ್ಲ ಅಂದ್ರು ನಾನ್ ನಿಮಗ್ ಬೀಡಿ ಕೊಡಲ್ಲ. ನಿಮ್ಗೆ ಏನಾದ್ರೂ ಜ್ಯೂಸ್ ಬೇಕಿದ್ರೆ ಹೇಳಿ, ನಾನ್ ಕೊಡ್ತೀನಿ. ಶಂಕರ, ಈ ದುಡ್ಡು ತಗೊಂಡು ಒಂದ್ ಒಳ್ಳೆ ಬೀಡಿ ಕಟ್ಕೊಡು. ನಿಜವಾಗ್ಲೂ ಬೇಕಿತ್ತಾ ಇಲ್ಲ ಅವ್ರಿಗೆ ಚುಡಾಯಿಸ್ಬೇಕಾ? ಎರಡು. ಅವನ್ ಕೇಳಿದಕ್ಕೆ ಬೀಡಿ ಕಟ್ಕೊಡ್ತಿದ್ಯಾ, ನನಗ್ ಮಾತ್ರ ಇಲ್ಲ ಅಂತಿದ್ಯಾ? ನಿನ್ ನಂಬರ್ 1 ಕೇಳಿ ಕಣ. ಸರಿ, ನಿಮ್ದಾಯ್ತಲ್ವಾ? ಇಲ್ಲ ಅಂದೆ ಅಲ್ವಾ? ನೋಡ್ತಾ ಇರು, ನಿನ್ ವ್ಯಾಪಾರ ಎಲ್ಲ ಹಾಳಾಗ್ಲಿ, ಪಾಪರ್ ಚೀಟಿ ಆಗ್ಲಿ, ಬೀದಿ ಬೀದಿ ಸುತ್ತ್ಯಾ, ಕಣ್ಣಾರೆ ನೋಡ್ತೀನಿ ಅದನ್ನ, ನೆನ್ಪಿಟ್ಕೋ. ಸರಿ ಅಜ್ಜಿ. ಅಜ್ಜಿ, ಅಲ್ಲಿವರೆಗೆ ನೀನ್ ಬದುಕಿರ್ತೀಯಾ? ನನ್ ಕೋಟಿ ಲಾಟ್ರಿ. ನಿನ್ ಕೋಟಿ ಬಾಯಿಗೆ ಮಣ್ಣು ಹಾಕ. ನೀನ್ ಹಾಳಾಗೋಗು.